ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೈಕುಸ್ತಿ ಭಾರ ಎತ್ತುವುದು ಇವು ಪ್ರಮುಖ ಗ್ರಾಮೀಣದ ಸ್ಪರ್ಧೆಗಳಾಗಿದೆ. ಸ್ಪರ್ಧೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾರ್ ಹೇಳಿದ್ದಾರೆ. ಶಹಾಪುರ ತಾಲೂಕಿನ ಕರಣಗಿ ಗ್ರಾಮದಲ್ಲಿ ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೈಕುಸ್ತಿ ಮತ್ತು ಭಾರ ಎತ್ತುವ ಸ್ಪರ್ಧೆಗೆ ಚಾಲನೆ ಕೊಟ್ಟು ಮಾತನಾಡಿದರು. ಇತ್ತೀಚಿನ ದಿನದಲ್ಲಿ ಯುವಕರು ದುಶ್ಚಟಗಳಿಂದ ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದು, ಇಂತಹ ಕಡೆಯಲ್ಲಿ ಭಾಗವಹಿಸಿ ಆರೋಗ್ಯವನ್ನ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು, ಹಾಗೆ ದುಶ್ಚಟಗಳಿಂದ ದೂರ ಇರಬೇಕು ಎಂದರು. ಮಹಾಲಿಂಗರಾಯ ಮಹಿಳಾ ಡೊಳ್ಳು ಕುಣಿತ, ಗೋವನ ಕೊಬ್ಬ ಇವರಿಂದ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ದೇವಸ್ಥಾನದ ಆಯೋಜನೆ ಮಾಡಿದ್ದಕ್ಕೆ ಆ ದೇವತೆಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಎಂದರು. ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗ್ತಾ ಇದ್ದು, ಯುವಕರು ದುಶ್ಚಟಗಳಿಗೆ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದಾರೆ. ಪ್ರತಿ ಜಾತ್ರೆ ಸಂದರ್ಭದಲ್ಲಿ ಇಂತಹ ಗ್ರಾಮೀಣ ಕ್ರೀಡೆಯನ್ನ ಆಯೋಜನೆ ಮಾಡಿದರೆ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ, ಹಾಗೂ ದುಶ್ಚಟಗಳಿಂದ ಯುವಕರಿಗೆ ದೂರವಿರಲು ದೇವರ ಭಕ್ತಿಯಿಂದ ಸಹಾಯವಾಗುತ್ತೆ ಎಂದರು. ಊರಲ್ಲಿ ವಿಶೇಷ ಮಾಡ್ಲಿಕ್ಕೆ ನನಗೆ ಭಾಳ ಸಂತೋಷ ಅಂತ ಅಂದ್ರಸ್ಲಾಗೆ ಮೊನ್ನೆ ಕೂಡ ನಾನು ಅವ್ರಿಗೆಲ್ಲ ಬರ್ತು ಅಂದ್ರೆ ನಾನೇ ಇಲ್ಲಿ ಬಂದೆ. ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗ ಇರಬೇಕು, ಭಕ್ತರ ಮ್ಯಾಗ ಕೂಡ ಇರಲಿ, ನಮ್ಮ ಜಗತ್ತಿಗೆ ನಮ್ಮ ಮ್ಯಾಗ ಇರಲಿ ಅಂತಕ್ಕಂಥದ್ದು ಆ ದೇವರಲ್ಲಿ ಬೇಡಿಕೊಂತೀನಿ. ಒಂದೇನದಂದ್ರೆ ಈ ಕೈ ಪುಷ್ಟಿ ಆಗಿರ್ಬೋದು, ಭಾರ ಎತ್ತುವುದರಾಗಿರ್ಬೋದು, ಇದು ಸೋಲು ಗೆಲುವು ಎರಡೂ ಸಮಾನಾಗಿ ಸ್ವೀಕಾರ ಮಾಡಬೇಕು. ಯಾರು ಒಮ್ಮಲಿಗೆ ಎಲ್ಲರೂ ಗೆಲ್ಲಕ್ಕಾಗಲ್ಲ, ಎಲ್ಲರೂ ಸೋಲ್ಲಕ್ಕಾಗಲ್ಲ. ಅದರಲ್ಲಿ ಏನಂದ್ರೆ ಎಲ್ಲರೂ ಅಣ್ಣ ತಮ್ಮರ ಹಾಕೇಸಿ ದೇವಸ್ಥಾನ ಮ್ಯಾಗ ಭಾರ ಇಟ್ಟುಕೇಸಿ ಯಾರ ಜೊತೆಗೆ ಏನು ಮಾತಾಡೋದು, 4 ಮಂದಿಗೆ ಏನು ತಗೊಂತಾರ ನಿರ್ಧಾರ. ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಭಾಗಣ್ಣ ಪೂಜಾರಿ, ಭೀಮಣ್ಣಗೌಡ ಮಾಲಿ ಪಾಟೀಲ್, ಭಾಗಣ್ಣ ಪೂಜಾರಿ, ಶರಣಗೌಡ ದೊಡ್ಮನಿ, ದೇವರಡ್ಡಿ ಹುಂಡೇಕಲ್, ಮಲ್ಲಣ್ಣ ಬಡಿಗೆ, ಶರಣಪ್ಪ ಗೌದು, ಶರಣಪ್ಪ ಬಂದಳ್ಳಿ, ದೇವರಾಜು ಡಿಸಿ, ಭಾಗಣ್ಣ ಬಂದಳ್ಳಿ, ಈಶಪ್ಪ ಹಂಪಳ್ಳಿ, ದೇವೇಂದ್ರಪ್ಪ ಬಂದಳ್ಳಿ, ಸಿದ್ದು ಹಂಪಳ್ಳಿ, ಭಾಗಣ್ಣ ಗೌಡೂರ, ಅಂಬರೀಶ್ ಹಂಪಳ್ಳಿ, ಮಲ್ಲಣ್ಣ ಬಂದಳ್ಳಿ, ಮಲ್ಲಣ್ಣ ಯಾದಗಿರಿ, ಸಾಬಣ್ಣ ಬಂದಳ್ಳಿ, ಶಿವಲಿಂಗ ಕಟೇಕರ್, ನಿಂಗಣ್ಣ ಕಟೇಕರ್, ಶರಬಣ್ಣ ಬಂದಳ್ಳಿ, ಶಿವರಾಜ್ ಕೋಟಿ, ಭೀಮಣ್ಣ ಬಂದಳ್ಳಿ, ಸಿದ್ದಣ್ಣ ಆಲೂರ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.